ಜಾನಪದ ಹಾಡುಗಳನ್ನೇ ಉಸಿರಾಗಿಸಿಕೊಂಡಿರುವ ನನ್ನಂತಹ ಕಲಾವಿದರಿಗೆ ವೇದಿಕೆ ಸತ್ಕಾರ ಸಿಗುವುದು ಸಂತಸದ ಕ್ಷಣವೆಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಹಾಗೂ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಅವರು ಸಂತಸ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಜಿಲ್ಲಾ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿದರು. 1970ರ ದಶಕದಲ್ಲಿ ಕಡುಬಡತನದ ನಡುವೆಯೂ ಅವರಿವರ ಬಳಿ ಆರ್ಥಿಕ ಸಹಾಯ ಪಡೆದು ಪಿಯುಸಿವರೆಗೆ ವ್ಯಾಸಂಗ ಮಾಡಿದ. ಕೌಟುಂಬಿಕ ಪರಿಸ್ಥಿತಿ ಹೀನಾಯವಾಗಿದ್ದರಿಂದ ವ್ಯಾಸಂಗ ಮುಂದುವರಿಸಲು ಆಗದೆ ಕೂಲಿ ಮಾಡುವುದು ಅನಿವಾರ್ಯವಾಗಿತ್ತು. 1979ರಲ್ಲಿ ರೈತ ಸಂಘದಿಂದ ನಡೆದ ಸರಳ ಮದುವೆ ಕಾರ್ಯಕ್ರಮದಲ್ಲಿ ನನಗೆ ಅನಿಸಿದ ಸಾಲುಗಳನ್ನು ಕವಿತೆ ರೂಪದಲ್ಲಿ ಹಾಡಿದ್ದಕ್ಕೆ ಜನರು 1-2 ರೂಪಾಯಿ ಹಣ ಕೊಟ್ಟಿದ್ದರು. ಆ ಬಳಿಕ ಹಾಡಿನ ಗೀಳು ನನ್ನಲ್ಲಿ ಹೆಚ್ಚಿತು. ರೈತ ಸಂಘದ ಹೋರಾಟಗಳಲ್ಲಿ ಹಾಡು ಹಾಡುತ್ತಾ ಅದನ್ನೇ ಜೀವನವನ್ನಾಗಿ ಮಾಡಿಕೊಂಡೆ ಎಂದು ಜೀವನಾನುಭವ ಹಂಚಿಕೊಂಡರು. ಅಂದು ಪ್ರಾರಂಭವಾದ ಈ ಪಯಣ ಇಂದಿಗೂ ನಿಂತ ನೀರಾಗಿದೆ. 55 ವರ್ಷಗಳಿಂದ ನನ್ನನ್ನು ಬೆಳೆಸಿಕೊಂಡು ಬಂದಿರುವುದಲ್ಲದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸುವಂತೆ ಮಾಡಿದೆ ಎಂದು ತಾವು ನಡೆದು ಬಂದ ದಾರಿ ಬಗ್ಗೆ ಮೆಲುಕು ಹಾಕಿದರು. ನಮ್ಮಂತರಂಗದ ಮಾತು ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯದಾತು, ನಮ್ಮ ಸಂಸ್ಕೃತಿಯದಾತು. ಕಣ್ಗೊಳಿಸುವ ಬರಿ ಗಿರಿಯಲ್ಲ ಸಹ್ಯಾದ್ರಿಯ ಸಾಲು, ಕಂಗೊಳಿಸುವ ಬರಿ ಗಿರಿಯಲ್ಲ ಸಹ್ಯಾದ್ರಿಯ ಸಾಲು. ಹೊಮ್ಮಿದೆ ಸಲಹುವ ಅಮ್ಮನೆದೆ ಊಡಲೆ ಮಗೆ ಹಾಲು, ಹೊಮ್ಮಿದೆ ಸಲಹುವ ಅಮ್ಮನೆದೆ ಊಡಲೆ ಮಗೆ ಹಾಲು. ಬರಿ ನೆರೆ ನುಗ್ಗುವ ನೀರಲ್ಲ ಕೃಷ್ಣೆ ಕಾವೇರಿ ತುಂಗೆ, ಬರಿ ನೆರೆ ನುಗ್ಗುವ ನೀರಲ್ಲ ಕೃಷ್ಣೆ ಕಾವೇರಿ ತುಂಗೆ. ಧಮನಿ ಧಮನಿಯಲ್ಲಿ ಹರಿವ ಚೇತನ ಕಣ್ಣ ಬೆಳಕು ನಮಗೆ. ಎಲ್ಲ ಬಳಗಕ್ಕೂ ನಾನು ಆಭಾರಿಯಾಗಿರುತ್ತೇನೆ. ಬಂಧುಗಳೇ, 1975ರಲ್ಲಿ ಬಡತನದ ಬವಣೆಯಿಂದ ಅವರಿವರ ಸಹಾಯದಿಂದ ಪಿಯುಸಿವರೆಗೂ ಓದಿ ಮುಂದೆ ಸಾಗಲಾರದೆ ನನ್ನ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿ ಅಪ್ಪನ ಜೊತೆ ಕುರಿ ಮೇಯಿಸುತ್ತಿದ್ದಾಗ ರಾತ್ರಿ ಕುರಿ ದೊಡ್ಡಿಯಲ್ಲಿ ಭಜನೆ ಹಾಡಿನೊಂದಿಗೆ ಪ್ರೇರಿತನಾಗಿ ಪ್ರಾರಂಭವಾಯಿತು ನನ್ನ ಜಾನಪದ ಪಯಣ. ಅದೇ ರೀತಿ 1979ರಲ್ಲಿ ರೈತ ಸಂಘವು ಹಳ್ಳಿಯೊಂದರಲ್ಲಿ ಆಯೋಜಿಸಿದ ಸರಳ ಮದುವೆ ಕಾರ್ಯಕ್ರಮದಲ್ಲಿ ಹಾಡು ಬರೆದು ಹಾಡಿದಾಗ ಜನರು ಎದ್ದು 1-2 ರೂಪಾಯಿನ ನೋಟುಗಳನ್ನು ನನ್ನ ಅಂಗಿಗೆ ಪೋಣಿಸಿ ಬೆನ್ನು ತಟ್ಟಿ ಆರಿಸಿ ಆಶೀರ್ವಾದಿಸಿದಾಗ ಪ್ರಾರಂಭವಾಯಿತು ನನ್ನ ಸಾಹಿತ್ಯ ಪ್ರಯಾಣ. 1980ರಲ್ಲಿ ಪ್ರಬಲವಾಗಿದ್ದ ರೈತ ಚಳುವಳಿ, ದಲಿತ ಚಳುವಳಿ, ಕೂಲಿ ಕಾರ್ಮಿಕ ಮಹಿಳಾ ಚಳುವಳಿಗಳಲ್ಲಿ ನಾನು ಪರಿಪೂರ್ಣನಾಗಿ ತೊಡಗಿಸಿಕೊಂಡಾಗ ಪ್ರಾರಂಭವಾಯಿತು ನನ್ನ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪಯಣ. ಒಂದು ಪ್ರಾರಂಭವಾದ ಈ ಪಯಣ ಇಂದಿಗೂ ನಿಂತು ನೀರಾಗದೆ ಕಳೆದ 55 ವರ್ಷಗಳಿಂದಲೂ ನನ್ನನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದು ಈಗ ನನ್ನನ್ನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿಕೊಟ್ಟು ಸಮಾಜದಲ್ಲಿ ನನ್ನ ಘನತೆ ಗೌರವ ಹೆಚ್ಚಿಸಿಕೊಂಡಿದೆ. ಇದಕ್ಕೆ ಸ್ಫೂರ್ತಿ ತುಂಬಿದ ಎಲ್ಲ ಜನಪರ ಸಂಘಟನೆಗಳಿಗೂ ನನ್ನ ನಮನಗಳು. ನನ್ನ ಎಲ್ಲ ಸರ್ವತೋಮುಖ ಬೆಳವಣಿಗೆಯಲ್ಲಿ ನನಗೆ ಚೈತನ್ಯ ನೀಡಿ ಎಲ್ಲ ತರಹದ ಶಕ್ತಿ ತುಂಬಿದಂಥ 3 ಗುರುಗಳನ್ನು ಈ ಸಂದರ್ಭದಲ್ಲಿ ನಾನು ಮರೆಯುತ್ತೇನೆ.
1967ರಿಂದ 70ರ ತನಕ ತಾವೇ ನನ್ನ ಎಲ್ಲ ವಿದ್ಯಾಭ್ಯಾಸದ ವೆಚ್ಚವನ್ನು ಭರಿಸಿ PUC ವರೆಗೂ ಓದಿಸಿದ ಬಾಯಿಮಾಳ್ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿದ್ದ BN ಸುಬ್ಬೇಗೌಡರು ಅವರು ನನ್ನ ಮೊದಲನೇ ಗುರು. ಎರಡನೇದಾಗಿ 1990ರಲ್ಲಿ ನಡೆದ ಭಾರತ ಅಂತ ಹೇಳಿ ಅಲ್ಲ, ರಾಮಣ್ಣನವರನ್ನಲ್ಲ, ನಾವು ಈ ಬಾರಿ ಸಮ್ಮೇಳನ ಮಾಡಕ್ಕೆ ಮೊದಲನೇದು ಏನು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಹೊರಟಾಗ ನಮ್ಮ ಎದುರಿಗೆ ಅನೇಕ ಹೆಸರುಗಳು ಬಂತು. ಅದರಲ್ಲಿ ರಾಮಣ್ಣನವರನ್ನೇ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಕಮಿಟಿ ಜೊತೆ ಮಾತಾಡಿ ಮಾಡಲೇಬೇಕು ಅಂತ ಹೇಳಿ ಕೊಟ್ರೇಶ್ ಸರ್ಗೆ ತುಂಬಾ ಒತ್ತಡ ಆಗ್ತಾ ಇದೆ. ಜೊತೆಗೆ ಇಡೀ ಟೀಮ್ಗೂ ಕೂಡ ಒತ್ತಡ ಆಗ್ತಾ ಇದೆ. ಕಾರಣ ಅವರು ಈ ಜಿಲ್ಲೆಗೆ, ರಾಜ್ಯಕ್ಕೆ, ಜಾನಪದಕ್ಕೆ ಮತ್ತು ಕಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹುದೊಡ್ಡದು ಅಂತ ಹೇಳಿ ನನ್ನ ಅಭಿಪ್ರಾಯ. ಇವತ್ತು ಕೂಡ ಬಹುಶಃ ನೀವು ನೋಡಿರ್ಬೋದು, ಒಂದು ಶಿಸ್ತುಬದ್ಧ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಾಯ್ತು, ಮನೆ ಆಯ್ತು, ಇಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಯಾವುದೇ ಮುಜುಗರ ಇಲ್ಲದೆ ಕೆಲವರು ಜನಪದ ಏನು ರಾಮಣ್ಣ ಎಷ್ಟೇ ದೊಡ್ಡ ಕಲಾವಿದರಿರ್ಬೋದು, ಆದ್ರೆ ಅವರಿಗೆ ಸುಮ್ಮನೆ ಬರ್ತಾರೆ. ಇಲ್ಲಿ ಸಾಹಿತ್ಯ ಪರಿಷತ್ತು, ಕಲಾಭವನ, ಬೇರೆ ಬೇರೆ ಕಡೆ ಬರ್ತಾರೆ. ಅವರ ಕರೀಲಿ ಬಿಡ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೂ ಕೂಡ ಸುಮ್ಮನೆ ಒಂದ್ ಕಡೆ ಕೂತಿರ್ತಾರೆ. ಯಾರು ನೋಡಿದವ್ರು ಅಣ್ಣ ಒಂದು ಹಾಡು ಹೇಳ್ತೀರಂದ್ರೆ ಒಂದು ಚೂರು ಅಳುಕಿಲ್ಲ, ನಮ್ ದೊಡ್ಡ ಗಾಯಕ ಅನ್ನೋದಿಲ್ಲ, ಬಂದು ಅವರಲ್ಲೇ ಕುತ್ಕೊಂಡು ಬರ್ದಾಗಿರುತ್ತೆ ಒಂದು ಹಾಡನ್ನ. ಅಷ್ಟೊಳಗೆ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಬರ್ತಾರೆ, ಹಾಡು ಕೊಟ್ರೆ, ತಮಟೆ ಕೊಟ್ರೆ ಮಾತಾಡ್ಕೊಂಡು ಹಾಡು ಹೇಳಂತಹ ಯಾವುದೇ ಸಂಭಾವನೆ ಅಥವಾ ಏನೂ ನಿರೀಕ್ಷೆ ಮಾಡದೆ, ಒಂದು ಹಾರನ್ನು ಕೂಡ ನಿರೀಕ್ಷೆ ಮಾಡದೆ ತನ್ನ ಜಾನಪದ ಕಾಯಕವನ್ನು ಕಾಯ್ಕೊಂಡಿರೋದು ಗ್ಯಾರಂಟಿ ರಾಮಣ್ಣ ಮಾತ್ರ. ಹಾಗಾಗಿ ಅವ್ರನ್ನ ಒಂದು ದೊಡ್ಡ ಚಪ್ಪಾಳೆ. ಹಾಗಾಗಿ ನಮ್ಮೆಲ್ಲರ ಅಭಿಲಾಷೆ ಅಂತ ಈ ಬಾರಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಆಯ್ತು. ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅದರಲ್ಲೂ ಮುಖ್ಯವಾಗಿ ಕೊಟ್ರೇಶ್ ಉಪ್ಪಾರ್ ಅವರು, ನಾಗರಾಜಣ್ಣ, ಬಸವರಾಜಣ್ಣ, ನಾವು ಒಬ್ಬ ದೊಡ್ಡ ಕಲಾವಿದರಿಗೆ ಒಂದು ಕೊಟ್ಟಂತಹ ಅತಿ ದೊಡ್ಡ ಗೌರವ. ಹಿಂದೆ ಜಾನಪದ ಅಕಾಡೆಮಿ ಅವಾರ್ಡ್ ಕೂಡ ಆಗಿತ್ತು, ಅಣ್ಣ ಇದ್ದಾಗಲೇ ಆಗಿದ್ದದು. ನಾನು ಆಗ್ತಾನೆ ರಂಗಾಯಣ ಮುಗಿಸ್ಕೊಂಡು ಬಂದಿದ್ದೆ, ರಂಗಾಯಣ ಬಿಟ್ಟು ಬಂದಿದ್ದೆ. ಕೋಲಾರ ಜಿಲ್ಲೆಯಲ್ಲಿ ಸಾಕ್ಷರತಾ ಕ್ಯಾಂಪ್ ನಡೀತು. ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಂದರೆ ಹಾಡುಗಳನ್ನು ಬರೆಸಿ ಹಾಡುಗಳಾಡಿ, ಸಾಕ್ಷರತೆ ಬೇರೆಯಲ್ಲ, ಚಳುವಳಿ ಬೇರೆಯಲ್ಲ, ಸಾಮಾಜಿಕ ಚಳುವಳಿ ಬೇರೆಯಲ್ಲ. ಹಾಗಾಗಿ ಎಲ್ಲ ರಾಜ್ಯದ ಗ್ಯಾರಂಟಿ ರಾಮಣ್ಣ ಕರೆದ ಮನಸ್ಸುಗಳನ್ನೆಲ್ಲರೂ ಕೂಡ ನಾವಲ್ಲಿ ಕರೆಸಿದ್ದೇವೆ. ಒಂದು ಸಿನಿಮಾಗೆ ಹಾಡು ಬರೆಯೋದು ಬಹಳ ಸುಲಭ, ಭಾವಗೀತೆ ಕೂಡ ಬರೆಯೋದು ಸುಲಭ. ಆದರೆ ಒಂದು ಸಾಮಾಜಿಕ ಚಳವಳಿಗೆ ಸಂಬಂಧಪಟ್ಟಂಗೆ ಹಾಡು ಬರೆಯೋದು ಸುಲಭ ಅನ್ನುವಲ್ಲ, ಅಲ್ವೇ ಅಲ್ಲ, ಅದು ಜವಾಬ್ದಾರಿ ಇರುತ್ತೆ. ಹಂಗೆ ನಮ್ಮ ಜನಪದರು ಕೂಡ ಅವ್ರು ಏನು ಕೊಟ್ಟಿರ್ತಾರೆ. ಈಗ ನೀವು ನಮ್ಮ ಗೆಳೆಯ ಆಡ್ತಲ್ಲ, ಎಲ್ಲಿಂದ ನೀನು ಬಂದೆ, ಅಲ್ಲಿಂದ ಏನು ಬಂದೆ, ನೀನು ಹೋಗುವಾಗ ಏನು ಹೋಯ್ತೀಯ ಬರೆಯ, ನೀನು ಅದನ್ನ ಯಾರು ಹಾಡಿದ್ರು ಅಂತ ಹೇಳಬೇಕು. ನೀನು ಸಿದ್ಧಾರೂಢರು ಸರಿ, ಅದನ್ನ ಹಾಡೋರು ಯಾರೋ ಕಂಬೂರಿ ಜವರಯ್ಯ ಅದನ್ನ ಹಾಡ್ಕೊಂಡ್ ಬರ್ತಾ ಇರೋದು ಅವ್ರ ಕುಟುಂಬ, ಅವರು ಅಯ್ಯಮ್ಮ. ಮಂಡ್ಯ ಜಿಲ್ಲೆಯ ಗೊತ್ತಿಲ್ಲ, ಅದು ಇವರು ಕಂಬೂರಿ ಜವರಯ್ಯ ಅಂತ ಹೇಳಬೇಕು. ಅದನ್ನ ಯಾರು ದಾಟಿಸ್ತಾ ಇದೆ. ಈಗ ಈ ಕಾರ್ಯಕ್ರಮ ಆಗೋದಕ್ಕೆ ಮೂಲ ಕಾರಣರು ಯಾರು? ಕೊಟ್ರೇಶ್ ಅವರು, ನಾಗರಾಜ್ ಅವರು ಅಂತ ಹೇಳ್ಬೇಕಲ್ಲ ನಾವು. ನೀವು ಅದನ್ನು ತಿಳ್ಕೋಬೇಕು. ಅದನ್ನ ನಾನು ಹೇಳೋದೇನೆಂದ್ರೆ, ನಮ್ಮ ಜನಪದವನ್ನ ನಾವು ಉಳಿಸ್ಬೇಕಂದ್ರೆ ಅದೆಲ್ಲ ಕೂಡ ನಾವು ತಿಳ್ಕೋಬೇಕು.